ವಾರದಲ್ಲಿ 2ರಿಂದ 3 ಸರಿ ಯೂಸ್ ಮಾಡಿರಿ ಸಾಕು. ನಿಮ್ಮ ಕೂದಲು ಎಷ್ಟು ಉದ್ದ ಬೇಕು ಅಷ್ಟು ಉದ್ದ ಮಾಡ್ಕೊಳ್ಬಹುದು ಈ ಒಂದು ಹೋಮ್ ರೆಮಿಡಿಯಿಂದ. ಈ ಒಂದು ಹೋಮ್ ರೆಮಿಡಿ ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಸಿಲ್ಕಿ ಶೈನಿ ಆಗ್ತವೆ, ದಪ್ಪ ಆಗ್ತವೆ, ಜೊತೆಗೆ ಜಲ್ದಿನ ಉದುರೋದು ನಿಲ್ಲುತ್ತೆ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ನಿಮ್ಮ ಕೂದಲಲ್ಲಿ ಅಂದರೆ ನಿಮ್ಮ ಒಂದು ಸ್ಕ್ಯಾಲ್ಪಲ್ಲಿ ಏನೇ ಒಂದು ಸಮಸ್ಯೆ ಆಗಿದ್ರೆ ಅದನ್ನು ಜಲ್ದಿನ ತಡೆಗಟ್ಟಿ ನಿಮ್ಮ ಕೂದಲನ್ನು ರೀಗ್ರೋತ್ ಮಾಡೋಕೆ ಭಾಳ ಹೆಲ್ಪ್ ಮಾಡುತ್ತೆ ರೀ. ಸೊ ಇನ್ನೂ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ, ಲೈಕ್ ಕಮೆಂಟ್ಸ್ ಮಾಡ್ಲಾಗ ಏನು ಮಾಡಬಾರ್ದು ಹೋಗಬಾರ್ದು. ಸೊ ನಡೀರಿ ಫಟಾಫಟ್ ಅಂತ ನೋಡ್ಕೊಂಬಂದ್ಬಿಡು, ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ. ಅರ್ಧಂಬರ್ಧ ನೋಡಿ ಯಾಕೆ ನಂಗೆ ರಿಸಲ್ಟ್ ಸಿಗಲಿಲ್ಲ ಅಂದರೆ ನಾನು ಏನು ಇದಕ್ಕೆ ಕಾರಣ ಅಲ್ರಿ. ಸೊ ಇದನ್ನು ಸ್ಕಿಪ್ ಮಾಡೋದು ಎಂಡ್ ತನಕ ನೋಡಿರಿ, ಅಂದರೆ ನಿಮಗೆ ಒಳ್ಳೆಯ ಒಂದು ರಿಸಲ್ಟ್ ಸಿಗುತ್ತೆ. ಸೊ ನಾನು ಇಲ್ಲಿ ಫಸ್ಟ್ ಬಂದುಬಿಟ್ಟು ಚಹಾ ಪುಡಿ ತೊಗೊಂಡೇನಿ. ಯಾವುದೇ ಬ್ರ್ಯಾಂಡ್ ಆದರೂ ಅದನ್ನು ತೊಗೊಳ್ಬಹುದು ನೀವು, ಅದೇ ಇದೆ ಅಂತ ಇಲ್ಲ. ನಿಮ್ಮ ಮನೆಯೊಳಗೆ ಯಾವುದು ಯೂಸ್ ಮಾಡ್ತೀರಿ ಅದನ್ನು ತೊಗೊಳ್ರಿ. ನಾನು ಇಲ್ಲಿ ಬಂದುಬಿಟ್ಟು ಚಹಾ ಪುಡಿ ತೊಗೊಂಡೇನಿ. ಚಹಾ ಪುಡಿ ಒಳಗೆ ಕೆಫೆನ್ ಅನ್ನೋ ಪದಾರ್ಥ ಇರೋದ್ರಿಂದ ನಮ್ಮ ಕೂದಲನ್ನು ಜಲ್ದಿನ ಉದ್ರೋದು ನಿಲ್ಸುತ್ತೆ ರೀ, ನಮ್ಮ ಕೂದಲನ್ನು ರೀಗ್ರೋತ್ ಮಾಡುತ್ತಾ. ಆಮೇಲೆ ನೀವು ಹೊಳ್ಳಮಳ ಮಾರ್ಕೆಟ್ಗೆ ಹೋಗಿ ನನ್ನ ಕೂದಲು ಬೆಳ್ಳಗಾಗತ್ತೋ ಅಂತೇಳಿ ಡೈ ತರೋ ಅವಶ್ಯಕತೆ ಇರೋದಿಲ್ಲ. ಇದು ನ್ಯಾಚುರಲ್ ಆಗಿ ನಿಮ್ಮ ಕೂದಲನ್ನು ಕಪ್ಪು ಮಾಡುವಂಥ ಕೆಲಸ ಸಹಿತ ಮಾಡುತ್ತಾ. ಬರೀ ಉದ್ರೋದು ನಿಲ್ಲಿಸೋದಲ್ಲ, ನಿಮ್ಮ ಕೂದಲನ್ನು ಉದ್ದ ಮತ್ತು ದಪ್ಪ ಸಿಲ್ಕಿ ಶೈನಿ ಮಾಡುತ್ತಾ. ಆಮೇಲೆ ನಿಮ್ಮ ಕೂದಲಿಗೆ ನ್ಯಾಚುರಲ್ ಆಗಿ ಡೈ ಮಾಡುತ್ತಾ. ಸೊ ಸೆಕೆಂಡ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾನು ಇಲ್ಲಿ ಈರುಳ್ಳಿ ತೊಗೊಂಡೀನಿ. ಈರುಳ್ಳಿ ಒಳಗೆ ನ್ಯಾಚುರಲ್ ಆಗಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಮತ್ತು ಆ್ಯಂಟಿ ಫಂಗಲ್ ಇರೋದ್ರಿಂದ ನಿಮ್ಮ ಸ್ಕ್ಯಾಲ್ಪನ್ನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡಿ ಅಲ್ಲಿ ಮತ್ತು ನಿಮ್ಮ ಹೊಸ ಕೂದಲು ಹುಟ್ಟೋಂಗೆ ಮಾಡುತ್ರಿ. ಈ ಒಂದು ಆನಿಯನ್ ಅಂದರೆ ಈರುಳ್ಳಿ ನಿಮ್ಮ ಕೂದಲನ್ನು ದಪ್ಪಗೊಳಿಸೋಕೆ, ಥಿಕ್ನೆಸ್ ಮಾಡೋಕೆ ಭಾಳ ಹೆಲ್ಪ್ ಮಾಡುತ್ರಿ. ಜೊತೆಗೆ ಈ ಒಂದು ಈರುಳ್ಳಿ ಬ್ಲಡ್ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ. ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಆಗೋಕ್ಕೆ ಚಾಲು ಆಯ್ತು ಅಂದ್ರೆ ಚಲೋತ್ನಂಗೆ ನಿಮ್ಮ ಒಂದು ಹೇರ್ ರೂಟಲ್ಲಿ ಹೇರ್ ರೀಗ್ರೋತ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾವೆ ರೀ. ಆಮೇಲೆ ನಿಮ್ಮ ಒಂದು ಹೇರ್ ರೂಟ್ ಅಂದ್ರೆ ನಿಮ್ಮ ಒಂದು ಹೇರ್ ಬುಡದಲ್ಲಿ, ಕೂದಲಿನ ಬುಡದಲ್ಲಿ ಅಂದರೆ ನಿಮ್ಮ ಒಂದು ತಲೆಯಲ್ಲಿ ಏನಾದರೂ ಹೊಟ್ಟಾಗಿದ್ರೆ ಅದನ್ನು ಕ್ಲೀರ್ ಮಾಡಿ ಹೊಸ ಕೂದಲು ಹುಟ್ಸೋಕೆ ಭಾಳ ಒಂದು ಹೆಲ್ಪ್ ಮಾಡುತ್ತೆ ಈ ಒಂದು ಈರುಳ್ಳಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಮೆಂತ್ಯ ಕಾಳು ತೊಗೊಂಡಿದ್ದೀನಿ. ಮೆಂತ್ಯ ಕಾಳು ಬಗ್ಗೆ ಭಾಳ ಹಗುರವಾಗಿ ತೊಗೊಳಕ್ಕೆ ಹೋಗಬೇಡ್ರಿ. ಮೆಂತ್ಯ ಕಾಳು ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಹೇರ್ ಫಾಲ್ ಆಗೋದು ಜಲ್ದಿನೇ ನಿಂತು ಹೋಗುತ್ತೆ, ನಿಮ್ಮ ಕೂದಲು ರೀಗ್ರೋತ್ ಆಗುತ್ತೆ, ನಿಮ್ಮ ಕೂದಲು ಥಿಕ್ನೆಸ್ ಆಗುತ್ತೆ. ಅಂದರೆ ನಿಮ್ಮ ಕೂದಲು ದಪ್ಪ ಆಗೋಕ್ಕೆ ಭಾಳ ಹೆಲ್ಪ್ ಮಾಡುತ್ತೆ ರೀ. ಇದು ದಪ್ಪಗೊಳಿಸುತ್ತೆ ನಿಮ್ಮ ಕೂದಲು. ಇವಾಗ ಒಂದು ವೇಳೆ ತೆಳ್ಳಗೆ ಇದ್ದರೂ ಈ ಒಂದು ಸರಿ ಇದನ್ನು ಯೂಸ್ ಮಾಡ್ತಿರಲ್ಲ ನೀವು, ಯೂಸ್ ಮಾಡಿದಾಗ ನಿಮಗೆ ಹೆಂಗೆ ಅನ್ಸುತ್ತಪ್ಪ ಅಂತಂದ್ರೆ ನಮ್ಮ ಕೂದಲು ಇಷ್ಟು ಜಲ್ದಿನೇ ದಪ್ಪ ಬಂದವು ಅನ್ನೋ ಅಷ್ಟು ಫೀಲಿಂಗ್ ಬರುತ್ತೆ ರೀ. ಜಸ್ಟ್ 1-2 ಸರಿ ಯೂಸ್ ಮಾಡಿರಿ, ನಿಮಗೆ ಅದರದ ಒಂದು ಫೀಲ್ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಇದರಿಂದ ನೀವು ಗ್ರೇ ಹೇರನ್ನು ಮುಚ್ಕೊಳ್ಬೋದು ರೀ. ಅಂದರೆ ನಿಮ್ಮ ಕೂದಲು ಬೆಳ್ಳಗಾಗ್ತಾ ಇದ್ದರೆ ಅದನ್ನು ಕಡಿಮೆ ಮಾಡುವಂಥ ಶಕ್ತಿ ಇದೆ ರೀ ಈ ಒಂದು ಮೆಂತ್ಯ ಕಾಳಲ್ಲಿ. ನೀವು ಮಾರ್ಕೆಟಿಗೆ ಹೋಗಿ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ತೊಗೊಂಬಂದ ನಮ್ಮ ಕೂದಲು ಬೆಳ್ಳಗಾಗ್ಯಾವಂತ ಹಚ್ಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ ರೀ. ನೀವು ಇದನ್ನು ಯೂಸ್ ಮಾಡಿದ್ರಿ ಅಂದರೆ ನಿಮ್ಮ ಕೂದಲು ಸಹಿತ ಇಲ್ಲಿ ಬೆಳ್ಳಗಾಗಿರೋದನ್ನು ಇದು ತಡೆ ಹಿಡಿಯುತ್ತೆ, ಅಂದ್ರೆ ಕಡಿಮೆ ಮಾಡುತ್ತೆ ರೀ. ಜೊತೆಗೆ ನಿಮ್ಮ ಕೂದಲಿಗೆ ಡೈ ಹಾಕುವಂಥ ಕೆಲಸ ಮಾಡುತ್ತೆ. ಆಮೇಲೆ ನಿಮ್ಮ ಕೂದಲು ಅಂದರೆ ಬೆಳ್ಳಗಾಗತ್ತಿದ್ರೆ ಅದನ್ನು ತಡೆದು ಅಲ್ಲಿ ನಿಮ್ಮ ಕೂದಲನ್ನು ಮತ್ತೆ ಕಪ್ಪು ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ರೀ. ಸೊ ನೆಕ್ಸ್ಟ್ ಒಂದು ಬಂದುಬಿಟ್ಟು ನಾನು ಇಲ್ಲಿ ಗುಡ್ಡದ ನೆಲ್ಲಿಕಾಯಿ ಆಲ್ಮೋಸ್ಟಾಗಿ ಎಲ್ಲ ಕಡೆ ಸಿಗ್ತಾವೆ. ಒಂದು ವೇಳೆ ಗುಡ್ಡದ ನೆಲ್ಲಿಕಾಯಿ ನಿಮಗೆ ಈ ಥರ ಫ್ರೆಶ್ ಸಿಗಲಿಲ್ಲಪ್ಪ ಅಂತಂದರೆ ಇದ್ರ ಪೌಡ್ರ್ ಸಹಿತ ನೀವು ಯೂಸ್ ಮಾಡ್ಕೊಳ್ಬೋದು ರೀ. ಆಮ್ಲ ಪೌಡರ್ ಅಂತ ಹೇಳ್ತಾರೆ, ಆಮ್ಲ ಪೌಡರ್ ನೀವು ಯೂಸ್ ಮಾಡ್ಕೊಬೋದು. ಇಲ್ಲಪ್ಪ ಅಂದರೆ ಫ್ರೆಶ್ ಆಗಿ ಈ ಥರ ನೆಲ್ಲಿಕಾಯಿ ಸಿಕ್ತಂದ್ರೆ ಅದನ್ನು ಸಹಿತ ನೀವು ಇಲ್ಲಿ ಯೂಸ್ ಮಾಡ್ಕೋಬೋದು. ಈ ಆಮ್ಲ ಅಂದರೆ ಈ ಒಂದು ಗುಡ್ಡದ ನೆಲ್ಲಿಕಾಯಿ ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಇಷ್ಟು ದಪ್ಪ ಸೊಂಪಾಗಿ ಬರ್ತಾವೆ ರೀ. ಇವಾಗ ನೋಡ್ರಿ ಕೂದಲು ಒಬ್ಬೊಬ್ರು ಹೆಂಗಿರ್ತಾವೆ ಅಂದ್ರೆ ಕಳೆನೂ ಇರೋದಿಲ್ಲ, ಆಮೇಲೆ ಒಂಥರ ಇರ್ತಾವೆ. ಈಗ ಬೇರೆಯವರು ಕೂದಲ ನೋಡಿ ನಾವು ಜಲಸ್ ಫೀಲ್ ಪಡ್ತಿರ್ತೀವಿ ರೀ. ಕಾಮನ್ನಾಗಿ ಲೇಡೀಸ್ ಏನೋ ಒಂದು ಯೂಸ್ ಮಾಡಿದ್ರು ಯಾರನ್ನಾದ್ರೂ ನೋಡಿದರೆ ಜಲಸ್ ಆಗೇ ಆಗುತ್ತೆ ರೀ. ಅದು ಕಾಮನ್ ಆಗಿ ನಾವು ಕೂಡ ಜಲಸ್ ಮಾಡ್ತೀವಿ. ಸೊ ಈ ಥರ ಎಲ್ಲ ನೀವು ಯೂಸ್ ಮಾಡಿದ್ರು ಅಂದರೆ ನಿಮ್ಮ ಕೂದಲು ಇಷ್ಟು ಸೊಂಪಾಗಿ ಬರ್ತಾವೆ, ಇಷ್ಟು ಚೆಂದ ಆಗ್ತಾವೆ. ನಿಮ್ಮ ಕೂದಲು ಬ್ಲ್ಯಾಕ್ ಆಗೇ ಇರ್ತಾವೆ, ನ್ಯಾಚುರಲ್ ಆಗಿ. ನೀವು ಡೈ ಹಾಕೋ ಅವಶ್ಯಕತೆ ಇರೋದಿಲ್ಲ. ಜೊತೆಗೆ ನಿಮ್ಮ ಕೂದಲು ಜಲ್ದಿ ಉದುರೋದು ನಿಂತು ಹೋಗುತ್ತೆ. ಆಮೇಲೆ ಅಲ್ಲೆಲ್ಲೆಲ್ಲೇ ಪ್ಯಾಚಿ ಆಗಿದ್ರೆ ಅಲ್ಲಿ ರೀಗ್ರೋತ್ ಮಾಡುವಂಥ ಕೆಲಸ ಮಾಡುತ್ತೆ. ಆಮೇಲೆ ನಿಮ್ಮ ತಲೆ ಬೋಳ್ ಆ ಕಡೆ ಈ ಕಡೆ ಎಲ್ಲೆಲ್ಲೆಲ್ಲೆಲ್ಲೇ ಕೂದಲು ಹೋಗ್ಬಿಟ್ಟಿರ್ತಾವೆ ನೋಡ್ರಿ, ಅಲ್ಲೇ ವಾಪಸ್ ಕೂದಲು ಬರ್ತಾವಲ್ಲ, ಆವಾಗ ನಿಮಗೆ ಖುಷಿ ದುಪ್ಪಟ್ಟಾಗುತ್ತೆ ರೀ. ಇದನ್ನು ಯೂಸ್ ಮಾಡಿರಿ. ಆಮೇಲೆ ಯಾವ ರೀತಿ ಇದನ್ನು ಮಾಡ್ಬೇಕಂತ ನಾನು ತೋರಿಸ್ಕೊಡತ್ತೇನೆ. ನಾ ಇಲ್ಲಿ ಒಂದು ಪಾತ್ರೆ ತೊಗೊಂಡೇನಿ, ಅದಕ್ಕೆ ನಾ ಇಲ್ಲಿ ತೊಗೊಂಡಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಅದಕ್ಕೆ ಹಾಕ್ಕೊಂಡೇನಿ. ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಬೋದು ಇಂಗ್ರೀಡಿಯೆಂಟ್ಸ್. ಸೊ ಇದನ್ನು ಹಚ್ಕೊಂಡು ನೀವು ಸ್ನಾನನೇ ಮಾಡ್ಬೇಕನ್ನೋ ಅವಶ್ಯಕತೆ ಇರೋದಿಲ್ಲ ರೀ. ಸೊ ನೀವು ಆರಾಮಾಗಿ ಆಫೀಸ್ಗೆಲ್ಲ ಹೋಗ್ಬೋದು. ಇಲ್ಲಪ್ಪ ಇದರಲ್ಲಿ ಈರುಳ್ಳಿ ಹಾಕಿವಿ ಸ್ಮೆಲ್ ಬರ್ತೈತಿ, ಸ್ನಾನ ಮಾಡಬೇಕನ್ನ ಅಂದ್ರೆ ಸಹಿತ ನೀವು ಮಾಡ್ಕೋಬೋದು. ಈ ಈರುಳ್ಳಿ ಸ್ಮೆಲ್ ಹೋಗ್ಬೇಕಂತಂದರೆ ನೀವು ಕೊನೆ ತನಕ ನೋಡ್ಬೇಕು. ಅದಕ್ಕೆ ಒಂದು ಇಂಗ್ರೀಡಿಯೆಂಟ್ಸ್ ಹಾಕಿದ್ದು ನಾನು, ಅದು ಹಾಕಿದ್ರೆ ಅಂದರೆ ನಿಮಗೆ ಈರುಳ್ಳಿ ಸ್ಮೆಲ್ ಬರೋಂಗಿಲ್ಲ ರೀ. ನೀವು ತಲೆ ಸ್ನಾನ ಮಾಡೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಇದನ್ನು ಸ್ಪ್ರೇ ಮಾಡಿಕೊಂಡು ಹಾಗೆ ಸ್ವಲ್ಪ 2 ನಿಮಿಷದಲ್ಲಿ ಒಣಗಿಬಿಡುತ್ತೆ ರೀ. ಇದು ನೀವು ಆರಾಮಾಗಿ ಹೊರಗಡೆ ಎಲ್ಲ ಅಡ್ಡಾಡ್ಬೋದು, ಆಫೀಸ್ ಹೋಗ್ಬೋದು, ಆಮೇಲೆ ಫಂಕ್ಷನ್ಗಳನ್ನ ಅಟೆಂಡ್ ಮಾಡ್ಬೋದು. ಇಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಚಲೋತ್ನಂಗೆ ಇದ್ರೊಳಗೆ ಕುದಿಲಿರಿ. ನೀವು 1 ಗ್ಲಾಸ್ ನೀರು ಹಾಕಿದ್ರೆ ಅರ್ಧ ಗ್ಲಾಸ್ ಆಗಬೇಕು, ಅಷ್ಟು ಚೆಂದ ಕುದೀತಾದ್ಮೇಲೆ ಒಂದು ಬಟ್ಲಕ್ಕೆ ಇದನ್ನ ಸೋಸ್ಕೊಂಡ್ಬಿಡ್ರಿ.
ಇದನ್ನು ಸೋಸ್ಕೊಂಡಾದ್ಮೇಲೆ ಇದನ್ನು ಯಾವ ರೀತಿ ಯೂಸ್ ಮಾಡ್ಬೇಕು, ಆಮೇಲೆ ಇದರಲ್ಲಿ ಯಾವ ಇಂಗ್ರೀಡಿಯೆಂಟ್ಸ್ನ ಹಾಕೇನಂತ ತೋರಿಸ್ತೀನಿ ರೀ. ಸೊ ನೀವು ಆಲ್ರೆಡಿ ನೋಡಿರ್ತೀರಿ ತಮ್ಮನೇಲಿ ಒಳಗೆ ಅಂದ್ರೆ ಪೋಸ್ಟ್ ಒಳಗೆ ನಾ ಏನು ಹಾಕೇನಂತಾರೆ. ಮತ್ತು ನೀವು ಕೊಕೊನಟ್ ಆಯಿಲ್ನ ಯಾವಾಗ ಯೂಸ್ ಮಾಡ್ತೀರ ಅಂತ ಕೇಳ್ತಿರ್ಬೋದು. ಸೊ ಅದೇ ರೀ ಟ್ವಿಸ್ಟ್ ಇಲ್ಲಿ ಇರೋದು. ಈ ಟ್ವಿಸ್ಟನ್ನು ನೀವು ಯೂಸ್ ಮಾಡ್ಕೊಂಡ್ರೆ ಅಂದ್ರೆ ನಿಮ್ಮ ಕೂದಲು ಇಷ್ಟು ಸೊಂಪಾಗಿ ಬರ್ತಾವೆ. ವಾರದಲ್ಲಿ 2-3 ಸರಿ ಯೂಸ್ ಮಾಡಿರಿ ಸಾಕಿದ್ದಾನೆ. ಇದನ್ನು ಫ್ರಿಜ್ ಒಳಗೆ ನೀವು ಇಟ್ಕೊಳ್ಬೋದು. ಯಾಕಂದ್ರೆ ಇವಾಗ ಮಳೆ ಬರತ್ತಿತ್ತು, ಏನು ಚಳಿ ಐತು ಬಿಸಿಲು ಐತು ಅನ್ನೋದೇ ಆಗ್ಲಂಗೆ ಆಗೈತೆ ರೀ. 3 ಸೀಸನ್ ಒಂದೇ ಸರಿ ನೋಡ್ದಂಗೆ ಅನ್ಸಾತೈತೆ ನನಗರ. ನಾವು ಫ್ರೆಶ್ ಆಗಿ ಮಾಡ್ಕೋತೇವೆ ಅಂದರೆ 2-3 ದಿನದ ಮಟ್ಟಿಗೆ ನೀವು ಹೊರಗಡೆನೂ ಸಹಿತ ಇಡ್ಬೋದು. ನಾ ಇಲ್ಲಿ ಸೋಸಿದಾದ್ಮೇಲೆ ನಾ ಇಲ್ಲಿ ಕೊಬ್ಬರಿ ಎಣ್ಣೆನ ಹಾಕಾತೀನಿ ರೀ. ಅಂದ್ರೆ ಈ ಈರುಳ್ಳಿ ಹಾಕಿದ್ರಿಂದ ಸ್ವಲ್ಪ ನಮ್ಮ ಕೂದಲು ಹೆಂಗೆ ಆಗ್ತಾವೆ ಅಂತಂದ್ರೆ ಸ್ವಲ್ಪ ರಫ್ ಆದಂಗೆ ಆಗ್ತಾವೆ ರೀ. ನಾ ಇಲ್ಲಿ ಇರೋದನ್ನೇ ಹೇಳ್ತಾ ಇದ್ದೀನಿ, ರಫ್ ಆದಂಗೆ ಆಗ್ತಾವೆ. ಈ ಥರ ಎಲ್ಲ ಯಾರು ನಿಮ್ಗೆ ಹೇಳೋದಿಲ್ಲ ರೀ, ರಫ್ ಆದಂಗೆ ಆಗ್ತಾವೆ. ಸೊ ನಾವು ಇಲ್ಲಿ ಕೊಕೊನಟ್ ಆಯಿಲ್ನ ಯೂಸ್ ಮಾಡಿದ್ರಿಂದ ಅಲ್ಲಿ ಒಂಥರ ಹೆಂಗೆ ಆಗ್ತದೆ, ಸ್ಟ್ರೇಟ್ನೂ ಆಗುತ್ತೆ ರೀ, ಸ್ಟ್ರೇಟ್ ಆಗುತ್ತೆ ರೀ. ನಿಮ್ಮ ಕೂದಲು ಕರ್ಲಿ ಆಗಿದ್ರೆ ಅಂದ್ರೆ ಗುಂಗುರು ಇದ್ರೆ ಅಲ್ಲಿ ಒಂದು ನಿಮ್ಮ ಕೂದಲು ಸ್ಟ್ರೇಟ್ ಮಾಡುತ್ತೆ. ಜೊತೆಗೆ ನಿಮ್ಮ ಕೂದಲಲ್ಲಿ ಒಂದು ಈ ಈರುಳ್ಳಿ ಸ್ಮೆಲ್ ಬರಕ್ಕೆ ಬಿಡಂಗಿಲ್ಲ ರೀ. ಆಮೇಲೆ ನಿಮ್ಮ ಕೂದಲು ಜಲ್ದಿನೇ ಒಣಗಿ ಹೋಗ್ತಾ, ಆಮೇಲೆ ನಿಮ್ಮ ಕೂದಲು ಜಲ್ದಿನೇ ಹೇರ್ ಫಾಲ್ ಆಗೋದನ್ನು ಕಡಿಮೆ ಮಾಡುತ್ತೆ. ಏನೇನು ಹೇಳ್ಬೇಕು ರೀ ಇದ್ರ ಬಗ್ಗೆ, ಭಾಳ ಅಂದ್ರೆ ಭಾಳ ಒಳ್ಳೆ ಬೆನಿಫಿಟ್ಸ್ ಅದಾವೆ. ಚಲೋ ಐತ್ರಿ, ಭಾಳ ಯೂಸ್ ಮಾಡಿರಿ. ಬಂದ ರಿಸಲ್ಟ್ನ ಫೀಡ್ಬ್ಯಾಕ್ ಕೊಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗ್ಬೇಡ್ರಿ. ನಿಮಗೆ ಈರುಳ್ಳಿ ಸ್ಮೆಲ್ ಬರಬಾರ್ದಂದ್ರೆ ಇದ್ರೊಳಗೆ ಲಿಂಬೆಹಣ್ಣು ರಸ ಸಹಿತ ನೀವು ಹಾಕ್ಕೊಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್.